ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಂಜೆ ಒಂದು ಮದುವೆ ಇತ್ತು, ನಮ್ಮ ಓನರ್ ಆಂಟಿಯವರ ಅಕ್ಕನ ಮಗನ ಮದುವೆ ರಾಜಯ್ಯನಗರದಲ್ಲಿ. ಸೊ ಹಂಗಾಗಿ ಹೋದ್ವಿ. ಅಲ್ಲೂ ಕೂಡ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಏನಪ್ಪ ಯಾರೂ ಇಲ್ವಾ, ನಾವೇನೋ ಫಸ್ಟು ಅನ್ನಿಸ್ಬಿಡ್ತು. ಲಾಸ್ಟ್ ವೀಡಿಯೋದಲ್ಲೂ ಒಂದು ಮದುವೆ ವಿಡಿಯೋ ಹಾಕಿದಾಗ ಇದನ್ನೇ ಹೇಳಿದ್ದೆ ನಾನು, ಸ್ವಲ್ಪ ಬೇಗನೆ ಹೋದ್ವಿ ನಾವು ಅಂತ. ಬಟ್ 7:30 ಆಗಿತ್ತು. ಆಮೇಲೆ ಜನ ಕೂಡ ಅವರು ಎಲ್ಲ ಬಂದರು. ಆಮೇಲೆ ನಮ್ಮ ಪ್ರೇಮ ಆಂಟಿ, ಮಂಜು ಆಂಟಿ ಅವರು ಕೂಡ ಸ್ವಲ್ಪ ಲೇಟ್ ಆಯಿತು ರೆಡಿಯಾಗಿ ಬರೋದು ಅಂತ ಹೇಳ್ತಾಯಿದ್ರು. ಆಮೇಲೆ ಹುಡುಗಿ ನಿಂತ್ಕೊಂಡು ಅಷ್ಟೊತ್ತಿಗೆ 8:30 ಆಗೇ ಹೋಯಿತು. ಸರಿ ನಾವು ಊಟ ಮಾಡ್ಕೊಂಡು ಹೊಡೋಣ ಅಂತ ಫೋಟೋ ತೆಗೆಸ್ಕೊಳಕ್ಕೆ ಅಂತ ಹೋದ್ವಿ. ನಾನಂತೂ ನಮ್ಮ ಚೋಟು ಹುಟ್ಟಿದ ಮೇಲಿಂದ ನಾನು ರೇಷ್ಮೆ ಸೀರೆ ಉಡೋದೇ ಬಿಟ್ಬಿಟ್ಟಿದ್ದೀನಿ. ನಾನು ಸಿಂಪಲ್ ಸೀರೆನೇ ಉಡೋದು. ಯಾಕಪ್ಪ ಅಂದರೆ ನನಗೊಂಥರ ಟಾಸ್ಕ್ ಆಗಿಬಿಟ್ಟಿದೆ. ಎಲ್ಲಾದರೂ ಅವ್ನ ಮದುವೆ ಕರ್ಕೊಂಡು ಹೋದರೆ ಸಾಕು, ಅವ್ನಿಗೆ ಸೈಡ್ಸ್ ಏನೂ ಇಷ್ಟ ಆಗಲ್ಲ. ಹಪ್ಪಳ, ಉಪ್ಪಿನಕಾಯಿ ಪಲ್ಯ ಇವೆಲ್ಲ ಏನೂ ಇಷ್ಟ ಆಗಲ್ಲ. ಬರೀ ಅನ್ನ ಸಾರು ಮಾತ್ರನೇ ಅವ್ನು ತಿನ್ನೋದು. ಅನ್ನ ಸಾರು ತಿನ್ನಿಸೋ ಅಷ್ಟೊತ್ತಿಗೆ ನನ್ನ ಸೆಕೆ ನೀರು ಬಂದು ನನ್ನ ಮೇಕಪ್ ಹೊರಟೋಗಿರುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ, ಸಿಂಪಲ್ ಸೀರೆನೇ ಸಾಕು ಅಂತ ಸುಮ್ಮನೆ ಆಗಿಬಿಡ್ತೀನಿ. ನನಗೆ ಮಲ್ಲಿಗೆ ಹೂವು ಅಂದರೆ ನಂಗೆ ತುಂಬಾ ಇಷ್ಟ. ನನಗೆ ಅದರಲ್ಲೂ ಈ ಸೀಸನ್ ಅಷ್ಟೇ ಚೆನ್ನಾಗಿ ಜಾಸ್ತಿ ಸಿಗೋ ಅಂಥದ್ದು. ಹಂಗಾಗಿ ನನಗೆ ಮಲ್ಲಿಗೆ ಹೂವು ತುಂಬ ಇಷ್ಟ ಅಂತ ಅಂದ್ಬಿಟ್ಟು ನಾನು ಮಲ್ಲಿಗೆ ಹೂವನ್ನ ಮುಡ್ಕೊಂಡೆ. ನಾನು ಲಾಸ್ಟ್ ಒಂದು ಮದುವೆಗೆ ಹೋದಾಗ ಸ್ವಲ್ಪ ಫ್ರೀ ಹೇರ್ ಬಿಟ್ಟಿದೆ. ಸೊ ಈ ಮದುವೆಗೆ ಹೋದಾಗ ಮಲ್ಲಿಗೆ ಹೂವು ಮುಡ್ಕೋಬೇಕು ಅಂತ ಅಂದ್ಬಿಟ್ಟು, ಸೊ ಹಂಗಾಗಿ ಮಲ್ಲಿಗೆ ಹೂವನ್ನ ನಾನು ಮುಡ್ಕೊಂಡೆ. ಸೀಸನಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ಸಿಗೋದೆ ವರ್ಷಕ್ಕೆ ಒಂದ್ಸರಿ. ಹೂವು ಆಗಿರ್ಬೋದು, ಈ ಥರ ಮಲ್ಲಿಗೆ ಹೂವು ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು, ಸಿಗೋದೆಲ್ಲ ವರ್ಷಕ್ಕೆ ಒಂದ್ಸರಿ. ಸೊ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ನಾವು ಊಟ ಮುಗಿಸ್ಕೊಂಡು ಮೇಲೆ ಬಂದ್ವಿ. ನಮ್ಮ ಗಾನವಿ ಮತ್ತು ಗಾನವಿಯವರ ಮಾವನ ಮಗಳು ಸಿಕ್ಕಿದ್ರು. ಎಲ್ಲಿ ಅವಾಗಿಂದ ಕಾಣಿಸ್ಲಿಲ್ಲ, ಈಗ ಸಿಕ್ಕಿದ್ದೀರಾ ಅಂತ ಅಂದಾಗ, ಇಲ್ಲ ಆಂಟಿ ನಾವು ರೆಡಿ ಆಗ್ತಾಯಿದ್ವಿ ಹಂಗಾಗಿ ಅಂತ ಅಂದರು. ಸರಿ ನಾವು ಊಟ ಮುಗಿಸ್ಕೊಂಡು ಬಂದ್ವಲ್ಲ, ಸರಿ ಕಣಪ್ಪ ಬಾಯ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಆಚೆ ಬಂದು ನೋಡಿದ್ರೆ ಬಲೂನ್ ಹಿಡ್ಕೊಂಡು ಒಂದು ಹುಡುಗ ಮಾರ್ತಾ ಇದ್ದ. ಬಲೂನ್ ನೋಡಿದ್ರೆ ನಮ್ಮ ಚೋಟು ಬಿಡ್ತಾನ, ನಂಗೆ ಬಲೂನ್ ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ಅವ್ನು ಹಠ ಮಾಡೋದೇ ಬೇಡ, ನಾವೇ ಫಸ್ಟ್ ಕೊಡಿಸ್ಬಿಡೋಣ ಅಂತ ಅವ್ನಿಗೊಂದು ಬಲೂನ್ ಕೊಡಿಸ್ದೆ. ಹಾಗೆ ನಾನು 4-5 ಬಲೂನ್ ಹಿಡ್ಕೊಂಡು ವಿಡಿಯೋ ಮಾಡಿಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.